ದಯಾಗನ ಗವಿಸಿದ್ಧನನ್ನು, ಗುರುನಾಥ ಶಿವಶಾಂತ ಶಿವಯೋಗಿಯನ್ನು, ಪರಮ ಪೂಜ್ಯರನ್ನು ಹಾಗೂ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ತಾವೆಲ್ಲ ಗವಿಸಿದ್ಧನ ಸ್ವರೂಪರೆಂದೇ ತಮಗೆಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಕಣ್ಣಿಗೆ ಕಾಣುವ ಈ ಜಗತ್ತೇನಿದೆ, ಈ ಜಗತ್ತಿನಲ್ಲಿ ಒಂದು ವಿಶೇಷತೆ ಕಂಡು ಬರ್ತದೆ. ಆ ವಿಶೇಷತೆ ಏನಂದ್ರೆ, ಈ ಜಗದ ಪ್ರತಿಯೊಂದು ವಸ್ತುವು ಅದಕ್ಕೊಂದು ಆರಂಭ ಇದೆ ಮತ್ತು ಅಂತ್ಯವೂ ಇದೆ. ಪ್ರತಿಯೊಂದು ವಸ್ತುವಿಗೂ ಆರಂಭ ಇದೆ, ಅಂತ್ಯವೂ ಇದೆ. ಯಾವುದು ಆರಂಭವಿದೆಯೋ, ಯಾವುದಕ್ಕೆ ಪ್ರಾರಂಭವಿದೆಯೋ ಅದಕ್ಕೆ ಅಂತ್ಯವೂ ಇದೆ. ಈ ಆರಂಭ ಮತ್ತು ಅಂತ್ಯ ಇವುಗಳ ಮಧ್ಯದಲ್ಲಿ ಬದುಕು. ಹುಟ್ಟು ಆರಂಭ ಆದರೆ ಸಾವು ಅಂತ್ಯ. ಇವೆರಡರ ಮಧ್ಯದಲ್ಲಿ ಮನುಷ್ಯನ ಬದುಕಿದೆ. ಯಾವ ವಸ್ತು ಈ ಜಗತ್ತಿನಲ್ಲಿ ಒಂದು 5 ನಿಮಿಷ ಮುಗಿಸ್ತು. ಯಾವ ವಸ್ತುವಿಗೆ ಆರಂಭ ಅಂತ್ಯಗಳಿಲ್ಲ ಹೇಳಿ? ಕಣ್ಣಿಗೆ ಕಾಣುವ ಪ್ರತಿಯೊಂದು ವಸ್ತು ಯಾವುದು ಇದೆಯೋ, ತೋರಿದೆಯೋ, ಒಂದು ದಿವಸ ಅಂತ್ಯವಾಗಲೇಬೇಕು. ಈಗೊಂದು ಹೂವು ಇದೆ, ಬೆಳಿಗ್ಗೆ ಎದ್ದಾಗ ಅರಳಿದೆ, ಸಾಯಂಕಾಲ ಆದ ಕೂಡಲೇ ಬಾಡ್ತದೆ. ಏನು ಭಾರತದ ಹೂವು ಅಷ್ಟ ಬಾಡ್ತವ, ಅಮೇರಿಕದ ಹೂವು ಬಾಡಂಗಿಲ್ಲ ಅಂತೇನಿಲ್ಲ. ಭಾರತದ ಹೂವು ಬಾಡುವುದೇ, ಅಮೇರಿಕದ ಹೂವು ಬಾಡುವುದೇ. ಈಗ ನಮ್ಮದೊಂದು ದೇಹ ಇದೆ, ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಿದೆ, ಮತ್ತೊಂದು ದಿವಸ ಈ ಭೂಮಿಯನ್ನು ಬಿಟ್ಟು ಹೋಗ್ತದೆ, ಅಂತ್ಯ ಆಗ್ತದೆ. ಇದಕ್ಕೆ ಅದೇನಾದರೂ ನಮ್ಮ ಕೈಯಲ್ಲಿದೆನಾ? ನನಗೆ ವಯಸ್ಸಾಗಬಾರ್ದಪ್ಪ ಅಂತ ಅಂದ್ಕೊಂಡ್ರು ನಮ್ಮ ಯಾರು ಇಚ್ಛೆ ಅದ ಹೇಳಿ? ನಮ್ಮ ತಲೆ ಕೂದಲು ಬೆಳ್ಳಗಾಗ್ಬೇಕಂತ ನಮಗೆ ಯಾರಿಗಾರ ಇಚ್ಛೆ ಐತೆ? ನಾವೆಷ್ಟು ಬಣ್ಣ ಹಚ್ಕೊಂಡು ಪ್ರಯತ್ನ ಮಾಡಿದ್ರು ಅದು ಬಣ್ಣ ಅಂತೈತಿ. ನಾವು ಹೋದ ಮೇಲೆ ನಿನ್ನ ಬಣ್ಣ ಬಯಲಾಗತ್ತಂತ ಅಂತಿರ್ತೈತೆ. ಅಂದ್ರೆ ನಮ್ಮ ಕೈಯೊಳಗೆ ಐತೇನದು? ನನಗೆ ಮುಪ್ಪಾಗಬಾರ್ದು, ತಡೆ ಹಿಡಿಬೇಕನ್ನೋದೇನಾದರೂ ನನ್ನ ಕೈಯಲ್ಲಿದೇನಾ? ನಾವು ಎಷ್ಟು ಮುಖಕ್ಕೆ ಮೇಕಪ್ ಮಾಡಿಕೊಂಡು ಹೊರಗೆ ಹೋಗ್ತೀವಿ. ನನಗೆ ಒಟ್ಟ ರಿಂಕಲ್ ಕಾಣಬಾರ್ದು ಯಾರಿಗೆ ಹೊರಗೆ ಹೋದ್ರೆ. ನನ್ನ ಮುಖದ ಮೇಲಿನ ರಿಂಕಲ್ ಕಾಣಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ಅಂದ್ರೆ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಹಾಡ್ಬೇಕನ್ನೋ ಇವ. ಅಂದ್ರೆ ನನ್ನ ಮುಖದ ಮೇಲಿನ ರಿಂಕಲ್ಲ ಸಾಧ್ಯ ಐತೇನಿದು? ಎಷ್ಟು ನೀವು ಪಾರ್ಲರ್ಗೆ ಹೋದ್ರು ಅಷ್ಟೇ, ಇನ್ನೊಂದಕ್ಕೆ ಹೋದ್ರು ಅಷ್ಟೇ, ಅದು ಬಾಡುವುದೇ ಅದು ಅಷ್ಟೆ. ಅಂದ್ರೆ ಅರಳಿದ ಹೂವು ಬಾಡುತ್ತೈತಿ, ಆದಿ ಅಂತ್ಯಗಳ ಮಧ್ಯದೊಳಗಿದೆ. ಹುಟ್ಟಿದ ದೇಹವು ಸಹಿತ ಒಂದು ದಿವಸ ಬಾಡಿ ಹೋಗ್ತದೆ. ಈ ಸತ್ಯ ನಮಗೆ ಗೊತ್ತಿರಬೇಕಷ್ಟೆ. ಕಾಲ ಕ್ರೀಡತೆ ಗಚ್ಚತ್ಯಾಯು ದಿನಮಪಿ ರಜನಿ ಸಾಯಂ ಪ್ರಾತಃ. ಕಾಲ ಕ್ರೀಡತೆ ಗಚ್ಚತ್ಯಾಯು. ದಿನಗಳ ಹಾಗ ಉರುಳಕತ್ತಾವ, ನಿಮಿಷಗಳು ಹೋಗಕತ್ತಾವ. ಕಾಲನ ಕ್ರೀಡೆಯೊಳಗ ನಮ್ಮ ಬದುಕು ಸಿಕ್ಕಿದೆ. ಈ ಕಾಲನ ಆಟಕ್ಕೆ ನಮ್ಮ ಆಯುಷ್ಯ ಸರಿತಾ ಇದೆ. ಇಲ್ಲಿ ಯಾವುದು ಖಾಯಮಾಗಿ ಉಳಿದಿದೆ ಹೇಳಿ? ಏನು ನನ್ನ ಹ್ಯಾಪಿ ಬರ್ತ್ಡೇ ಅಂತ ತಿಳ್ಕೊಂಡು ಬಲೂನ್ ಕಟ್ಟಿ ಸೆಲೆಬ್ರೇಷನ್ ಮಾಡ್ತಿರ್ತೀವಿ, ಹ್ಯಾಪಿ ಬರ್ತ್ಡೇ ಅಂತ. ಕಟ್ಟಿದ ಬಲೂನನ್ನ ಹೇಳ್ತಿರ್ತೈತಿ, ಅವನು ಹುಟ್ಟು ಹಬ್ಬದ ದಿವಸನ ಹೇಳ್ತೈತಿ. ಈಗ ನಾ ಯಾವಾಗ ಟಬ್ ಅಂತೇನು ಗೊತ್ತಿಲ್ಲ, ನೀನು ಯಾವಾಗ ಟಬ್. ಕಟ್ಟಿದ ಬಲೂನ ಹೇಳ್ತಿರ್ತೈತಿ, ಈಗ ನಾ ಟಬ್ ಅನ್ನೋದು ಗೊತ್ತಿಲ್ಲ, ನೀ ಟಬ್ ಅದನ್ನು ಗೊತ್ತಿಲ್ಲ. ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪಿನ ಮುಂಚತ್ಯಾಶಾವಾಯ. ಹೊಂಟನ ಆದರೂ ಆಶಾ ಬಿಡುವಲ್ದು ಮನುಷ್ಯಾಗ.
ಏನು ವಯಸ್ಸಾಗೈತಿ, ಈಸ್ ಆನ್ ಡೆತ್ ಬೆಡ್, ಸಾವಿನ ಹಾಸಿಗೆ ಮ್ಯಾಲ ಮಲ್ಕೊಂಡಾನ. ಇನ್ನೊಂದು ಕ್ಷಣಕ್ಕೆ ಪ್ರಾಣ ಹೋಗ್ತೈತಿ. ಮಗಳಿಗೆ ಕರಿತಾನ, ಕರೆದ ಕೈ ಮೇಲೆ ಕೈ ಹಾಕಿಸ್ಕೊಂಡು, ಈಗ ನಿನ್ನ ಮಗಳಿಗೆ ನನ್ನ ಮೊಮ್ಮಗ ಕೊಟ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗ. ಯಾವಾಗಿದೆ? ಆತ್ಮ ಹೊಂಟಾನ. ಅವ್ರ ಮನೆಯವ್ರ ಅಂತಾರ, ಮೊದಲು ನೀವು ಹೋದ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಮೊದಲು ನೀ ಜಾಗ ಖಾಲಿ ಮಾಡಿಲ್ಲೇನಂತ ಅವ್ರಂತ. ಅಂದ್ರೆ ಹೋಗುವುದಲ್ಲ ಜೀವನ. ಕಾಲ ಕ್ರೀಡತಿ ಗಚ್ಚತ್ಯಾಯು. ಬಾಲ್ಯದೊಳಗ ಹಣ್ಣಂದು ಹೋತು, ಯೌವನದೊಳಗ ಹೆಣ್ಣಂದು ಹೋತು, ಮುಪ್ಪಿನೊಳಗ ಮಣ್ಣಂದು ಮಣ್ಣಾಗ ಹೋಗಿಬಿಟ್ಟತೆ ಜೀವನ. ಅಷ್ಟೇ, ಇಷ್ಟರೊಳಗ ಮುಗಿತೈತಿ. ಒಂದು ಹುಡುಗ ಒಂದು ಮನಿಗೆ ಕನ್ಯಾ ನೋಡಕ್ ಹೋಗಿದ್ನ. ಕನ್ಯಾ ತೋರ್ಸಕ್ ಕುಂತಿದ್ರು. ಆ ಕನ್ಯಾದವ್ವ ವರನ್ ನೋಡ್ಬೇಕಂತ ಬಂದ್ಲು. ಹುಡುಗನ್ ನೋಡಿದ ಕೂಡಲೇ ಬೇಹೋಶಾಗಿ ಬಿದ್ಲಕ್ಕೆ. ಅವ್ರ ಮನೆಯವ್ರು ಬಂದು ನೀರಿಗೆ ಹೊಡೆದ್ರ. ಅದಕ್ಕೆ ನೀರು ಹೊಡೆದು ಎಬ್ಬಿಸಿ, ಯಾಕೆ ಒಮ್ಮೆ ಬೇಹೋಶಾಗಿ ಬಿದ್ದಿಯಲ್ಲ? ಇವ ನನಗೂ ನೋಡಕ್ ಬಂದಿದ್ದ, ಈಗ ಮಗಳಿಗೆ ಇವನಿಗೆ ಇನ್ನೂ ಕನ್ಯೆನ ಸಿಕ್ಕಿಲ್ಲ ಅಂದ್ರೆ ಒಂದು ಆಯುಷ್ಯ ಬರೀ ಹುಡುಕದ್ರಾಗ ಹೋಗ್ತಿದ್ದ. ಯಾವಾಗ ಜೀವನ ಕಟ್ಟವಪ್ಪ? ಇದು ಕಟ್ಟುವುದು ಯಾವಾಗ ಜೀವನ? ಅಂದ್ರೆ ಒಂದು ಆಯುಷ್ಯ ಇದಕ್ಕೆ ಹೋದ. ಜೀವನ ಕಟ್ಟುವುದು ಯಾವಾಗ? ಜೀವನದ ಮೇಲೆ ಈ ಹುಟ್ಟು ಆದಿ ಅಂತ್ಯಗಳ ಮಧ್ಯದಲ್ಲಿ ಬದುಕಿದೆಯಲ್ಲ. ಇಲ್ಲಿ ನಾವು ಬಯಸ್ದಂಗ ಎಲ್ಲ ಇಲ್ಲ. ನನಗೆ ಈ ವ್ಯಕ್ತಿ ಹಿಡಿಸೋದು ನನ್ನ ಎದುರಿಗೆ ಬರಬಾರ್ದಂತ ಕಣ್ಣು ಮುಚ್ಚಿಕೊಂಡು ನಡೆಯಕ್ಕಾಗತ್ತೇನೋ? ಜನ ಇಂತಿಂಥ ಶಬ್ದಗಳ ನನಗೆ ಮಾತಾಡ್ತಾರೆ, ಇವರು ಮಾತಾಡಬಾರ್ದಂತ ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕೆ ಆಗ್ತೈತೇನೋ? ಕಣ್ಣು ಮುಚ್ಚಿಕೊಂಡು ಬದುಕಲಿಕ್ಕೆ ಆಗೋದಿಲ್ಲ. ನಮಗೆ ಬೇಡಾದ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಬರೋವ್ರೆ. ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕೆ ಆಗೋದಿಲ್ಲ. ನಮ್ಮ ಬೇಡಾದ ಶಬ್ದಗಳು ನಮ್ಮ ಕಿವಿಗಳಲ್ಲಿ ಬೀಳುವುದೇ. ಹಾಗಾದ್ರೆ ಇಲ್ಲಿ ಬದುಕುವುದೇ ಹಾಗೆ ಹೇಳಿ? ಈ ವ್ಯಕ್ತಿ ಕಂಡು ನನಗೆ ಇಷ್ಟ ಆಗೋದಿಲ್ಲ, ಆದ್ರೂ ದಿವಸ ಇವನ ಮುಖಾನ ನೋಡ್ಬೇಕು ನಾನು. ಈ ವ್ಯಕ್ತಿಯ ಶಬ್ದಗಳು ನನ್ನ ಕಿವಿಯೊಳಗೆ ಬಿದ್ದರೆ ನನಗೆ ಇಷ್ಟ ಆಗೋದಿಲ್ಲ, ಆದ್ರೂ ಕೇಳಬೇಕಲ್ಲ, ಕಿವಿ ಮುಚ್ಚಿಕೊಂಡಿರ್ಲಿಕ್ಕೆ ಆಗ್ತೈತೇನು? ಈ ದೇಶದ ಋಷಿಗಳು ಒಂದು ಸುಂದರ ಸಂಶೋಧನೆ ಮಾಡಿದ್ರು. ಹೆಂಗ ಬದುಕೋದು, ಬದುಕನ್ನ ಕಟ್ಟುವುದು ಹೆಂಗ? ಕಲಿಲಸ್ಯ ಮಧ್ಯೆ ಅನಾದ್ಯನಂತ ರೂಪಂ, ವಿಶ್ವಸ್ಯ ದೃಷ್ಟಾರಮನಂತ ರೂಪಂ. ಕಲಿಲಸ್ಯ ಮಧ್ಯೆ ಅನಾದ್ಯನಂತಂ, ವಿಶ್ವಸ್ಯ ದೃಷ್ಟಾರಮನಂತ ರೂಪಂ. ಈ ಜಗತ್ತಂದ ಮೇಲೆ ಇಲ್ಲಿ ತಿಪ್ಪಿಯೂ ಇರ್ತೈತಿ, ಹೂವನೂ ಇರ್ತೈತಿ. ಈ ಕೊಪ್ಪಳ, ನೀವು ಈ ಊರಿಗೆ ಬರ್ಬೇಕಾದ್ರೆ ಊರ ಮುಂದೆ ನಿಮಗೆ ತಿಪ್ಪಿನೂ ಕಾಣ್ತೈತಿ, ಹೂವನೂ ಕಾಣ್ತೈತಿ. ಈ ಊರು ಬಿಟ್ಟು ಹೋಗುವಾಗ ಈ ಊರಿನ ತಿಪ್ಪಿ ಪ್ರಚಾರ ಮಾಡಬಾರ್ದು, ಈ ಊರಿನ ಹೂವ ಪ್ರಚಾರ ಮಾಡ್ಕೊಂತ ಹೋಗ್ಬೇಕು ಮನುಷ್ಯ. ಇದು ಕಲಿಲಸ್ಯ ಮಧ್ಯ ಅನಾದ್ಯನಂತ. ಒಂದಿಷ್ಟು ರಾಡಿ ಇರುವುದೇ ಜಗತ್ತಂದ ಮೇಲೆ. ಇದ್ರೊಳಗೆ ಮಾಡೋದು ಹೆಂಗಂದ್ರೆ, ಈಗ ತುಂಗಭದ್ರಾ ನದಿ ಇರ್ತೈತಿ. ತುಂಗಭದ್ರಾ ನದಿ ಮಳೆಗಾಲದೊಳಗೆ ಹರಿತೈತಲ್ಲ, ರಾಡಿ ತುಂಬಿ ಬರ್ತೈತಿ. ಈ ತುಂಗಭದ್ರಾ ನದಿಯೊಳಗೆ ರಾಡಿ ನೀರು ಬಂದೈತೆ ಅಂತ ತಿಳ್ಕೊಂಡು ಇಡೀ ಈ ತುಂಗಭದ್ರಾ ನದಿಗೆ ಫಿಲ್ಟರ್ ಮಾಡೋಕ್ಕಾಗತ್ತೆ? ತುಂಗಭದ್ರಾ ನದಿ ತುಂಬ ರಾಡಿ ಐತೆ ಅಂತ ತಿಳ್ಕೊಂಡು ತುಂಗಭದ್ರಾ ನದಿ ಫಿಲ್ಟರ್ ಮಾಡೋಕ್ಕಾಗೋದಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಕಾಶಿ ಆರಿಸಿ ಸೋಸಿ ಕುಡ್ಕೊಂಡ್ರೆ ಸಾಕು, ನನ್ನ ಆರೋಗ್ಯವಾಗಿರುತ್ತೆ. ನಾನು ಅಷ್ಟು ಅದನ್ನು ಕಲಿಯೋದಿಲ್ಲ. ಏನು ಜಾಲಿ ಗಿಡ ಮುಳ್ಳು ಚುಚ್ಚತೈತಿ, ಕೆಟ್ಟೈತೆ ಅಂತ ತಿಳ್ಕೊಂಡು ಕೊಡ್ಲಿ ತಗೊಂಡು ಎಲ್ಲೆಲ್ಲಿ ಜಾಲಿ ಬೆಳೆದೈತಿ ಅಲ್ಲೆಲ್ಲಿ ಹೋಗಿ ಕಡ್ಕೊಂತ ಹೋದ್ರೆ ಜೀವನ ನಿಲ್ತೈತೇನೆ ಹೇಳಿ? ನಾವು ಮಾಡಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದ್ರೆ, ಎಲ್ಲೆಲ್ಲಿ ಜಾಲಿ ಐತಿ ಅಲ್ಲೆಲ್ಲಿ ಕಡ್ಕೊಂತ ಹೋಗೋದಲ್ಲ. ನನ್ನ ದಾರಿಯೊಳಗೆ ಎಷ್ಟು ಮುಳ್ಳೈತಿ ಅದನ್ನ ತೆಗೆದು ಬದುಕುವುದನ್ನು ಕಲಿಬೇಕು. ಇದು ಜೀವನದ ಸಾರ್ಥಕತೆ ಅಷ್ಟೆ. ಕತ್ತಲೆ ಇದೆ, ಕತ್ತಲೆಯನ್ನು ನಾವು ಎಷ್ಟು ಬೈದರೆ ಕತ್ತಲೆ ಹೋಗ್ತದೆ ಹೇಳಿ? ಕತ್ತಲೆಯನ್ನು ಬೈಯುವುದರಿಂದ ಕತ್ತಲೆ ಹೋಗ್ತದೆ? ಕತ್ತಲೆಯನ್ನು ಬಡಿಯುವುದರಿಂದ ಕತ್ತಲೆ ಹೋಗ್ತದೆ? ನೀವು ಕತ್ತಲೆಯನ್ನು ಒಂದು ಕೋಣೆಯಲ್ಲಿ ಹಾಕಿಡ್ರಿ,
ಕತ್ತಲೆ ಹೋಗ್ತದೇನೆ ಹೇಳಿ? ಕತ್ತಲೆ ಹೋಗಬೇಕಾದ್ರೆ ಏನು ಮಾಡಬೇಕು? ಡಾರ್ಕ್ನೆಸ್ ಡಸ್ ನಾಟ್ ಎಕ್ಸಿಸ್ಟ್. ಕತ್ತಲೆ ಅಂದ್ರೆ ಏನಲ್ಲ, ಅದು ಬೆಳಕಿನ ಅಭಾವ ಅಷ್ಟೆ. ಕತ್ತಲೆಯನ್ನ ಬೈದ್ರೆ ಹೋಗೋದಿಲ್ಲ, ಕತ್ತಲೆಯನ್ನ ಬಡದ್ರೆ ಹೋಗೋದಿಲ್ಲ, ಕತ್ತಲೆಯನ್ನ ಕೋಣೆಯಲ್ಲಿ ಹಾಕಿ ಇಡ್ಲಿಕ್ಕಾಗೋದಿಲ್ಲ. ಕತ್ತಲೆಯನ್ನ ಬೈಯುವುದಕ್ಕಿಂತ ಕತ್ತಲೆ ಹೋಗಬೇಕಾಗಿದ್ರೆ ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಒಂದು ದೀಪ ಹಚ್ಚು, ಬೆಳಕಿತ್ತು ಅಂದ್ರೆ ಕತ್ತಲೆ ತಾನೇ ಹೋಗ್ತದಷ್ಟೆ. ಇನ್ಸ್ಟೆಡ್ ಆಫ್ ಕರ್ಸಿಂಗ್ ದಿ ಡಾರ್ಕ್ನೆಸ್, ಜಸ್ಟ್ ಲೈಟ್ ಎ ಲ್ಯಾಂಪ್. ಸುಮ್ಮನೆ ದೀಪ ಹಚ್ಕೊಂತ ಹೋಗೋದಷ್ಟೆ. ಅಂದರೆ ಕೆಟ್ಟದರ ಮಧ್ಯದೊಳಗೊಂದಿಷ್ಟು ಸತ್ಯವನ್ನ, ದಿವ್ಯತೆಯನ್ನ, ಒಳ್ಳೆಯದನ್ನ ಕಾಣುವ ಕಣ್ಣ ನಮಗೆ ಬೇಕಾಗ್ತದೆ. ಕಲಿಲಸ್ಯ ಮಧ್ಯೆ, ಇದು ಜಗತ್ತಂದ್ರೆ ಒಂದಿಷ್ಟು ಕೆಟ್ಟದ್ದು, ಕೆಟ್ಟ ಶಬ್ದಗಳು, ಕೆಟ್ಟ ವ್ಯಕ್ತಿಗಳು ನಮ್ಮ ಮಧ್ಯದೊಳಗೆ ಇದ್ದಾಗೂ ಸಹಿತ ಒಳ್ಳೆಯದನ್ನು ಕಲಿಬೇಕಷ್ಟೆ. ಸಾಕ್ರೆಟಿಸ್ ಅಂತಿದ್ದ, ಸಾಕ್ರೆಟಿಸ್. ಅವನಿಗೆ ಯುವಕರಿಗೆ ದಾರಿ ತಪ್ಪಿಸ್ತಾನಂತ ತಿಳ್ಕೊಂಡು ಅವನಿಗೆ ವಿಷ ಕೊಟ್ಟರು, ಹ್ಯಾಮ್ಲಾಕ್. ಇಟ್ ವಾಸ್ ಎ ಸ್ಲೋ ಪಾಯ್ಸನ್. ಸಾವಕಾಶವಾಗಿ ಸಾವು ಬರ್ತಿತ್ತು ಅದಕ್ಕೆ.